ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ರಮೇಶ್. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ತುಂಬಾ ದಿನ ಆಗಿತ್ತು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೋಬೇಕು ಈ ವಿಷಯ ಅಂತೇಳಿ. ಸೊ ನಂಗೆ ಟೈಮ್ ಸಿಕ್ಕಿರಲಿಲ್ಲ, ಸ್ವಲ್ಪ ಕೆಲಸದ ಒತ್ತಡ. ಸೊ ಹೀಗಾಗಿ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಒಂದು ಪವರ್ಫುಲ್ ಆಗಿರುವಂಥ ಮಂತ್ರ ಇದು ಏನಕ್ಕೆ ಹೇಳ್ಕೋಬೇಕಪ್ಪ ಅಂತಂದರೆ, ಕೆಲವೊಬ್ರಿಗೆ ಏನೇನೋ ಪ್ರಾಬ್ಲಮ್ಸ್ಗಳಿರುತ್ತೆ. ಆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಸಣ್ಣ ಕ್ಲೂ ಸಿಕ್ಕರೆ ಸಾಕಪ್ಪ ದೇವರೇ, ನಾನು ಏನಾದರೂ ಟ್ರೈ ಮಾಡ್ತೇನೆ ಅನ್ನುವಂಥವ್ರಿಗೆ ಈ ಒಂದು ಮಂತ್ರ ಅಂತಲೇ ಹೇಳ್ಬೋದು. ಇದು ತುಂಬಾ ಪವರ್ಫುಲ್ ಆಗಿರುವಂಥದ್ದಂತೂ ಸತ್ಯ. ಯಾಕಂತಂದರೆ ನನ್ನ ಜೀವನದಲ್ಲೂ ಕೂಡ ನಾನು ಸುಮಾರು ಸಾರಿ ಇದನ್ನು ಅನುಭವಿಸಿದ್ದೀನಿ. ನನಗೆ ಅನುಭವ ಕೂಡ ಆಗಿದೆ. ಸೊ ಆ ಮಂತ್ರ ಯಾವುದಪ್ಪ ಅಂತಂದರೆ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ, ಪ್ರಣತಕ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ, ಪ್ರಣತಕ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸೊ ನಿಮ್ದು ಎಂಥ ಸಿಚುವೇಶನ್, ಕಷ್ಟಗಳು ಇರಲಿ, ಎಂಥದೇ ಪರಿಸ್ಥಿತಿ ಇರಲಿ, ನಿಮ್ಗೊಂದು ಸಣ್ಣ ಕ್ಲೂ ಆದರೂ ಸಿಗಬೇಕಪ್ಪ ಅಂತಂದರೆ ಈ ಒಂದು ಮಂತ್ರವನ್ನು ಹೇಳಿ, ಭಕ್ತಿಯಿಂದ ಹೇಳಿ, ಆದಷ್ಟು ನಿಮಗೆ ಒಂದು ಸಣ್ಣ ಕ್ಲೂ ಆದರೂ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಈ ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ತುಂಬಾ ಆಸೆ ಆಗಿತ್ತು. ಸೊ ಶೇರ್ ಮಾಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.